ಈಗೀಗ ತುಂಡು ಭೂಮಿಗೂ ಬಂಗಾರದ ಬೆಲೆ ಇದೆ. ಹೀಗಾಗಿ ಇದನ್ನೇ ಅಸ್ತ್ರ ಮಾಡಿಕೊಂಡ ಕಿಡಿಗೇಡಿಗಳು ಅಮಾಯಕರ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾರೆ. ಸೈಟ್ ಕೊಡಿಸ್ತೀನಿ ಅಂತ ಕಾಂಗ್ರೆಸ್ನ ಪಾಲಿಕೆ ಸದಸ್ಯೆಯ ಗಂಡನೇ ನಾಮ ಹಾಕಿದ್ದಾನೆ ಎನ್ನುವಂಥ ಆರೋಪ ಕೇಳಿ ಬರ್ತಿದೆ. ಕಡಿಮೆ ಬೆಲೆಗೆ ಸೈಟ್ ಕೊಡಿಸ್ತೀನಿ ಅಂತ ಪಂಗನಾಮ. ತರಕಾರಿ ಜಾಗವನ್ನ ಲೇಔಟ್ ಮಾಡಿ ಸೈಟ್ ಮಾರಾಟ. ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೋ ಮೋಸ ಮಾಡೋರು ಅಲ್ಲಿಯವರೆಗೂ ಇದ್ದೇ ಇರ್ತಾರೆ ಅಂತಾರಲ್ಲ. ಇದಕ್ಕೆ ನೋಡಿ, ಬಡವರ ಅಮಾಯಕತೆಯನ್ನೇ ಅಸ್ತ್ರ ಮಾಡಿಕೊಂಡು ಕಳ್ಳಾಟ ಮಾಡ್ತಿದ್ದಾರೆ. ಕಡಿಮೆ ಬೆಲೆಗೆ ಸೈಟ್ ಕೊಡ್ತೀವಿ, ಒಳ್ಳೆ ಜಾಗದಲ್ಲಿ ನಿಮಗೊಂದು ನೆಲೆ ಕಲ್ಪಿಸಿ ಕೊಡ್ತೀವಿ ಅಂತ ಕನಸು ಬಿತ್ತಿದ್ದವರು ಬಡವರ ಬದುಕಿಗೆ ಕೊಳ್ಳಿ ಇಟ್ಟಿದ್ದಾರೆ. ಸಾಲ ಸೋಲ ಮಾಡಿ ಸೈಟ್ ಖರೀದಿ ಮಾಡಿದವರು ಈಗ ಕಣ್ಣೀರಿಡ್ತಿದ್ದಾರೆ. ಯಾಕಂದ್ರೆ ಇದು ನಿಮ್ಮ ಜಾಗವಲ್ಲ, ತರಕಾರಿ ಜಾಗ ಅಂತ ಜಿಲ್ಲಾಡಳಿತ ತೆರವು ಮಾಡಿದೆ. ಬಳ್ಳಾರಿ ಹೊರವಲಯದ ಬೂದಿಹಾಳ್ ಗ್ರಾಮದ ಜನ ಅಕ್ಷರಶಃ ಕಂಗಾಲಾಗಿ ಹೋಗಿದ್ದಾರೆ. ಸಂತ್ರಸ್ತರು ಮಾಡ್ತಿರೋ ಆರೋಪದ ಪ್ರಕಾರ ಮಹಾನಗರ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಉಮಾದೇವಿಯವರ ಪತಿ ಶಿವರಾಜ್ ಸೈಟ್ ಕೊಡಿಸೋ ಆಸೆ ಹುಟ್ಟಿಸಿದ್ರಂತೆ. ತರಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಕ್ರಮವಾಗಿ ಲೇಔಟ್ ನಿರ್ಮಿಸಿದ್ರಂತೆ. ಇದೇ ಜಾಗದಲ್ಲದೆ ನಿಮಗೆ ಸೈಟ್ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ 1.5 ಲಕ್ಷ ಪಡೆದಿದ್ರಂತೆ. ಆದ್ರೆ ಈ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಲೇಔಟ್ ಕೆಲಸ ಮುಗಿದ ಮೇಲೆ ನಿಮ್ಮ ಹೆಸರಿಗೆ ರಿಜಿಸ್ಟರ್ ಮಾಡಿಕೊಡ್ತೀವಿ ಅಂತ ನಂಬಿಸಿದ್ರಂತೆ. ಹೀಗಾಗಿ ಕಡಿಮೆ ಬೆಲೆಗೆ ಸೈಟ್ ಸಿಗತ್ತೆ ಅಂತ ಕಾಸು ಕೊಟ್ಟವರು ಈಗ ಕಣ್ಣೀರಿಡುತ್ತಿದ್ದಾರೆ. ನಮ್ಗೆ ಯಾವ್ದು ಹೇಳಿಲ್ಲ ಸರ್, ಯಾವ ಮಾತು ಹೇಳಿಲ್ಲ. ನಿನ್ನೆ ಸಡನ್ ಗ ಬಂದ್ ಹಂಗ್ ಮಾಡಾರ ಸರ್. ಯಾರ ಹತ್ರ ತಗೊಂಡ್ರಿ ಸರ್? ಶಿವರಾಜ್ ಹತ್ರ ತಗೊಂಡಿ ಸರ್. ಅವರು ನೀವ್ ಅಕ್ಕೇವ್ರಿ, ನಾವ್ ಇದೀವಿ ಎಲೆಕ್ಷನ್, ನಾನು ಹೇಳೋ ತಟ್ಟಿಗೆಲ್ಲ ನೀವ್ ಮಾಡ್ಕೋಬೇಕು, ನಾನು ಏನೋ ಒಂದು ಮಾಡ್ತೀನಿ ನಿಮ್ಗೆ, ನಾನೆಲ್ಲ ಮಾತಾಡ್ತೀನಿ, ಎಲ್ಲರ ಮಾಡಿ ಕೊಡ್ತೀನಿ. ಅಕ್ರಮ ಸಕ್ರಮ ಬಂದಾಗ ನಾನೆಲ್ಲ ಮಾಡ್ಕೊಡ್ತೀನಿ, ನೀವೇನ್ ಟೆನ್ಷನ್ ತಗೊಬೇಡಿ, ಗುಡ್ಸ್ಲುಗಳು ಅಕ್ಕಾರ ಅಂತ ಹೇಳಿದಾರೆ. ಕೆಲವರು ಕೊಟ್ಟ ಹಣಕ್ಕೆ ಯಾವುದೇ ದಾಖಲೆಗಳಿಲ್ಲ. ಆದರೆ ಇನ್ನು ಕೆಲವರು ತಾವು ಹಣ ಕೊಡುವಾಗ ವಿಡಿಯೋ ಮಾಡಿಕೊಂಡಿದ್ದಾರೆ. ಹಣ ನೀಡೋದು ಜೊತೆಗೆ ಸೈಟ್ ವಿಚಾರವಾಗಿ ಮಾತುಕತೆ ನಡೆಸಿರೋ ದೃಶ್ಯಗಳು ವೈರಲ್ ಆಗಿವೆ. ಜಿಲ್ಲಾಡಳಿತ ಎಂಟ್ರಿ ಕೊಡೋವರೆಗೂ ತರಕಾರಿ ಜಾಗ ಅನ್ನೋದೇ ಗೊತ್ತಿರಲಿಲ್ಲ. ಯಾವಾಗ ಒತ್ತುವರಿ ತೆರವುಗೊಳಿಸಿದ್ರು ಇಲ್ಲಿನ ಜನ ಕಂಗಾಲಾಗಿದ್ದಾರೆ. ನಾವು ಒಬ್ಬೊಬ್ರು 1.5 ಲಕ್ಷಂಗ ಒಂದೊಂದು ಪ್ಲಾಟ್ ತಗೊಂಡಿದ್ದೀವಿ, 20-30 ಸೈಜ್ ಪ್ಲಾಟ್. ನಾನು ಐದೇನು ಸರ್ಕಾರ ನಂದೈತೆ, ಕಟ್ಕೊಳ್ರಿ, ನಾನು ಇರ್ತೀನಿ, ನಾನು ಇರೋವಾಗ ನಾನು ಮಾಡ್ಕೊಡ್ತೀನಿ. ಯಾರು ಹೇಳಿದ್ರು ನಿಮ್ಮ ಮಾತು? ಶಿವರಾಜ್. ನಿಮ್ಗೆ ಗೊತ್ತಿಲ್ಲ ಅಲ್ಲ ಇದೆ ಅಂತ ಹೇಳಿ ಸರ್ಕಾರ ಫೇಕ್ ಅಂತ ಆಯ್ತಂದ್ರೆ ನನ್ನ ಕೈದಾಗ ಆಯ್ತಿದ್ದು ಎಲ್ಲ. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು, ಪಾಲಿಕೆ ಸದಸ್ಯೆಯ ಪತಿ ಶಿವರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಇದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ, ನಾನು ಮಧ್ಯವರ್ತಿಯಾಗಿ ಹಣ ಕೊಡಿಸಿದ್ದೇನೆ, ಜಮೀನು ಬೇರೆಯವರ ಹೆಸರಲ್ಲಿದೆ ಎಂದಿದ್ದಾರೆ. ನನ್ನ ಎದುರಿಗೆ ದುಡ್ಡು ಕೊಟ್ಟಾರ, ದುಡ್ಡು ತಗೊಂಡಾರ, ನಾನು ಇದ್ದೀನಿ, ಅದು ನಮ್ಮನೆ ಕಡೆ ಬಂದಾರ. ಯಾರನ್ನ ದೊಡ್ಡರಿದ್ರೆ ಎದುರಿಗೆ ಕೊಡ್ತಪ್ಪ, ನೀನ್ ಮೊದಲೇ ಸ್ವಲ್ಪ ಮೋಟ ಕಾಣ್ತಿ, ಮತ್ತೆ ಕೊಟ್ಟಿಲ್ಲ ಅಂದ್ರೆ ಬಾಕಿ ಇರೋದಕ್ಕೆ ಕಷ್ಟ. ಅಣ್ಣರಾದ್ರ ಶಿವರಾಜ್ ಅಣ್ಣ ಅರ್ಥಕ್ಕೆ ಹೋಗನು, ಹೋದ್ಮೇಲೆ ನಾನು ಹೇಳ್ತೀನಿ, ಅವ್ರು ಹೇಳಿದ್ರೆ ತಗೊಂಡಿದ್ರಿಲ್ಲ. ಅಷ್ಟು ಬಿಟ್ಟು ಬೇರೆ ಏನು ಇದಿಲ್ಲ. ನಾನೇನು ಅದ್ರ ಕಬ್ಜಾ ಮಾಡಿಲ್ಲ, ನಾನೇನು ಒಂದು ಎಕರೆ ಭೂಮಿನೂ ತಗೊಂಡಿಲ್ಲ, ಒಂದು ಸೆಂಟ್ನೂ ತಗೊಂಡಿಲ್ಲ. ಒಟ್ನಲ್ಲಿ ಸೈಟಿನ ಆಸೆಗೆ ಬಿದ್ದವರು ಲಕ್ಷ ಕಳೆದುಕೊಂಡಿದ್ದಾರೆ. ಜೀವನದುದ್ದಕ್ಕೂ ಕೂಡಿಟ್ಟ ಹಣವನ್ನ ಕಂಡೋರ ಎದೆ ಮೇಲೆ ಹಾಕಿದ್ದಾರೆ. ಹೀಗಾಗಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋ ಕೆಲಸವನ್ನ ಪೊಲೀಸರೇ ಮಾಡಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.